ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 10 ವಿನ್ನರ್ ಕಾರ್ತಿಕ್ ಅವರು ಬಿಗ್ ಬಾಸ್ ಆದ ಬಳಿಕ ಅಂದರೆ ಬಿಗ್ ಬಾಸ್ ಸೀಸನ್ ಗೆದ್ದ ಬಳಿಕ ಏನು ಮಾಡ್ತಿದ್ದಾರೆ, ಬಿಗ್ ಬಾಸ್ ಹಣವನ್ನು ಏನು ಮಾಡಿದ್ರು, ಬಿಗ್ ಬಾಸ್ ವಿನ್ನಂತಹ 50 ಲಕ್ಷ ಹಣ ಬಂತ, ಹಾಗೆಯೇ ಬಿಗ್ ಬಾಸ್ ವಿನ್ನರ್ಗೆ ಒಂದು ಕಾರನ್ನು ಕೂಡ ಹೇಳಿದರು, ಗಿಫ್ಟ್ ಆಗಿ ಕಾರ್ ಕೂಡ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆ ಕಾರನ್ನು ಕೊಟ್ರ. ಹಾಗಾದರೆ ಈಗ ಕಾರ್ತಿಕ್ ಅವರು ಈ ಬಿಗ್ ಬಾಸ್ನ ಅಸಲಿ ಕಥೆಯನ್ನು ಬಿಚ್ಚಿಟ್ಟಿದ್ದಾರೆ. 50 ಲಕ್ಷ ಗೆದ್ದರೂ ಕೂಡ ಕೈಗೆ ಸಿಕ್ಕಿದ್ದು ಮಾತ್ರ ಇಷ್ಟೋ ಹಣ ಅಂತ ಹೇಳ್ಬಿಟ್ಟು ಮೊಟ್ಟ ಮೊದಲ ಬಾರಿಗೆ ಕಾರ್ತಿಕ್ ರಿವೀಲ್ ಮಾಡೋದ್ರ ಮೂಲಕ ಬಿಗ್ ಬಾಸ್ ಸೀಸನ್ನ ಇದುವರೆಗಿನ ಸ್ಪರ್ಧಿಗಳು ಹೇಳದಂತಹ ಮತ್ತು ವಿನ್ನರ್ಗಳು ತಿಳಿಸದಂತಹ ಸೀಕ್ರೆಟನ್ನು ಮೊದಲ ಬಾರಿಗೆ ಮಾಧ್ಯಮದ ಎದುರು ಕಾರ್ತಿಕ್ ಅವರು ಅನೌನ್ಸ್ ಮಾಡಿದ್ದಾರೆ. ಈ ಮೂಲಕ ಸಾಲು ಪ್ರಶ್ನೆಗಳಿಗೂ ಕೂಡ ಕಾರ್ತಿಕ್ ಉತ್ತರವನ್ನು ಕೊಟ್ಟಿದ್ದಾರೆ, ಕುತೂಹಲಗಳನ್ನು ಕೂಡ ತಣಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾದರೆ ಕಾರ್ತಿಕ್ ಮಹೇಶ್ ಬಿಗ್ ಬಾಸ್ ಹಣದ ಬಗ್ಗೆ ಅಸಲಿ ಕಥೆಯನ್ನು ಬಿಚ್ಚಿಟ್ಟಿದ್ದು ಹೇಗೆ, ಏನಂತ ಹೇಳಿ ಕಾರ್ತಿಕ್ ಮಹೇಶ್ ಹೇಳಿದ್ದಾರೆ. ಸೀಸನ್ 10 ವಿನ್ನರ್ ಆಗಿರುವಂಥ ಕಾರ್ತಿಕ್ ಮಹೇಶ್ ಬಿಚ್ಚಿಟ್ಟಿರುವಂಥ ಒಂದೊಂದು ವಿಚಾರಗಳನ್ನು ಕೂಡ ನೀವು ಕೇಳಿದ್ರೆ ಬಹುಶಃ ನಿಮಗೂ ಕೂಡ ಅಚ್ಚರಿ ಆಗುತ್ತೆ. ಹೀಗಿರುತ್ತೆ ಬಿಗ್ ಬಾಸ್ನಲ್ಲಿ, ಇಷ್ಟೇನಾ ಬಿಗ್ ಬಾಸ್ ಅಂದರೆ, ಇಷ್ಟೇ ಹಣ ಸಿಗೋದಾ, ಹೀಗೆ ನಿಮಗೂ ಕೂಡ ಅನಿಸ್ದೇ ಇರೋದು. ಹಾಗಾದರೆ ಕಾರ್ತಿಕ್ ಮಹೇಶ್ ಬಿಚ್ಚಿಟ್ಟಂಥ ವಿಚಾರಗಳೇನು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕನ್ನಡದ ಪಾಪ್ಯುಲರ್ ರಿಯಾಲಿಟಿ ಶೋ ಅಂತ ಹೇಳಿದ್ರೆ ಅದು ಬಿಗ್ ಬಾಸ್ ಸೀಸನ್ 10 ಈಗಾಗಲೇ ಮುಗಿದಿದೆ. ಬಿಗ್ ಬಾಸ್ ಸೀಸನ್ನ ಪ್ರತಿ ಬಾರಿಯೂ ಕೂಡ ಸ್ಪರ್ಧಿಗಳನ್ನು ಆಯ್ಕೆ ಮಾಡುವಂಥ ಸಂದರ್ಭದಿಂದ ಹಿಡಿದು ಆಯ್ಕೆ ಮಾಡಿ ಬಿಗ್ ಬಾಸ್ ಮನೆಗೆ ಕಳಿಸಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದು ಅಥವಾ ವಿನ್ನರ್ ಆಗಿ ಹೊರಗಡೆ ಬಂದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಂಪ್ಲೀಟ್ ಆಗಿ ಅಗ್ರಿಮೆಂಟ್ ಬ್ರೇಕ್ ಮಾಡೋವರೆಗೂ ಕೂಡ ಅಲ್ಲಿ ಯಾವ ವಿಚಾರವನ್ನು ಕೂಡ ಹೇಳೋ ಹಾಗಿಲ್ಲ. ಬಿಗ್ ಬಾಸ್ ಮನೆಯ ಒಳಗಡೆ ಹೋಗುವಂಥ ವಿಚಾರವನ್ನು ಕೂಡ ರಿವೀಲ್ ಮಾಡೋ ಹಾಗಿರಲ್ಲ. ಬಿಗ್ ಬಾಸ್ ಮನೆಗೆ ನಾನು ಹೋಗ್ತೀನಿ ಅನ್ನುವಂಥ ವಿಚಾರವನ್ನು ರಿವೀಲ್ ಮಾಡಿದ್ರೆ ಅದೇ ದೊಡ್ಡ ಅಫೆನ್ಸ್. ಹೀಗಾಗಿ ಆರಂಭದಿಂದ ಅಂತ್ಯದವರೆಗೂ ಕೂಡ ತುಂಬ ಕಟ್ಟುನಿಟ್ಟಾಗಿ ಬಿಗ್ ಬಾಸ್ ಮನೆಯ ಸೀಕ್ರೆಟ್ ಯಾವುದೂ ಕೂಡ ಹೊರಗಡೆ ಹೋಗದ ರೀತಿಯಲ್ಲಿ ಮ್ಯಾನೇಜ್ ಮಾಡುವಂಥದ್ದು ಒಂದು ಕಲೆ. ಅದನ್ನು ಬಿಗ್ ಬಾಸ್ ನಿರಂತರವಾಗಿ ಸೀಸನ್ 10 ಕೂಡ ಮಾಡಿಕೊಂಡು ಬಂದಿದೆ. ಆದರೆ ಈ ಬಾರಿ ಸೀಸನ್ 10 ವಿನ್ನರ್ ಮಾತ್ರ ಈ ಒಂದು ವಿಚಾರದಲ್ಲಿ, ಅಂದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ಈ ವಿಚಾರದಲ್ಲಿ ಮಾತನಾಡಬಾರದು ಅಂತೇಳಿ ಇತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಮೊಟ್ಟ ಮೊದಲ ಬಾರಿಗೆ ಮಾತನಾಡೋದ್ರ ಮೂಲಕ ಭಾರಿ ಅಚ್ಚರಿಗೆ ಮತ್ತು ಸಂಚಲನಕ್ಕೂ ಕೂಡ ಕಾರಣ ಆಗಿದ್ದಾರೆ. ನಿಮಗೆ ಗೊತ್ತಿರಲಿ, ಬಿಗ್ ಬಾಸ್ ಮನೆಯ ಒಳಗಡೆ ಹೋಗುವಂಥ ಪ್ರತಿಯೊಬ್ಬ ಸ್ಪರ್ಧಿಯನ್ನು ಕೂಡ ಅಳೆದು ತೂಗಿ ಆತನ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ, ಪರ್ಸನಲ್ ಇನ್ಫಾರ್ಮೇಷನ್ಸನ್ನು ಕೂಡ ಸಂಗ್ರಹಿಸಿ, ಹಾಗೆಯೇ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಆ ಅಭ್ಯರ್ಥಿ ಅಥವಾ ಆ ಸ್ಪರ್ಧಿಯ ಟ್ಯಾಲೆಂಟ್ ಏನು, ಜೊತೆಗೆ ಆತನಿಂದ ಈ ಇಡೀ ಪ್ರೋಗ್ರಾಮಿಗೆ ಬಿಗ್ ಬಾಸ್ಗೆ ಎಷ್ಟು ಪ್ಲಸ್ ಆಗುತ್ತೆ, ಎಷ್ಟು ಮೈನಸ್ ಆಗುತ್ತೆ, ಇವೆಲ್ಲದನ್ನು ಕೂಡ ಜಡ್ಜ್ ಮಾಡಿ ನಂತರ ಒಂದು ಫಿಕ್ಸನ್ನು ಮಾಡಿರ್ತಾರೆ. ಬಟ್ ಬದಲಾದಂಥ ಸನ್ನಿವೇಶದಲ್ಲಿ ಅದು ಕೂಡ ಈಗ ಚಾಲೆಂಜಸ್ ಆಗುತ್ತೆ ಅನ್ನುವಂಥದ್ದು ಬಹುಶಃ ಈಗ ಗೊತ್ತಾಗ್ತಿರುವಂಥ ವಿಚಾರ. ಇನ್ನು ಬಿಗ್ ಬಾಸ್ ಸೀಸನ್ 10 ಸ್ಪರ್ಧಿಗಳು ಮತ್ತು ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ಅವರಿಗೆ ಸಿಕ್ಕಂಥ ಪೇಮೆಂಟ್ ಎಷ್ಟು, ಈ ಬಗ್ಗೆ ಸಾಕಷ್ಟು ಜನರಿಗೆ ಕುತೂಹಲ ಇದೆ ಒಂದು ಭಾಗ. ಎರಡನೇ ಭಾಗ, ಬಿಗ್ ಬಾಸ್ ಸೀಸನ್ ವಿನ್ನರ್. ಪ್ರತಿ ಬಾರಿಯೂ ಕೂಡ ಬಿಗ್ ಬಾಸ್ ಸೀಸನ್ ವಿನ್ನರ್ಗೆ ₹1/2 ಕೋಟಿ ಅಂದರೆ 50 ಲಕ್ಷ ರೂಪಾಯಿ ಬಹುಮಾನದ ಹಣವನ್ನು ಕೊಡುವಂಥದ್ದು ಸಹಜ ಪ್ರಕ್ರಿಯೆ. ಅದೇ ರೀತಿ ಈ ಬಾರಿ ಈ ಸೀಸನ್ 10 ವಿನ್ನರ್ ಆಗಿರುವಂಥ ಕಾರ್ತಿಕ್ ಮಹೇಶ್ ಅವರಿಗೆ ಈ 50 ಲಕ್ಷ ರೂಪಾಯಿ ಬಂದಿದೆ. ಹೌದು, ಬಿಗ್ ಬಾಸ್ ಸೀಸನ್ 10 ಮುಗಿದು ಹಲವು ದಿನಗಳೇ ಕಳೆದು ಆಗಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 10ರಲ್ಲಿ ಕಾರ್ತಿಕ್ ಮಹೇಶ್ ವಿನ್ನರ್ ಕೂಡ ಆಗಿದ್ದಾರೆ. ಬಿಗ್ ಬಾಸ್ ಗೆಲುವಿನ ಬಳಿಕ ಕಾರ್ತಿಕ್ ಮಹೇಶ್ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ. ಹೊಸ ಸಿನಿಮಾಗಳ ಆಫರ್ ಕೂಡ ಬರ್ತಾ ಇರೋದ್ರಿಂದ ಫ್ಯಾನ್ಸ್ಗೆ ಖುಷಿ ಸಹಜವಾಗಿ ಬಂದಿದೆ. ಈ ಮಧ್ಯೆ ಕಾರ್ತಿಕ್ ಮಹೇಶ್ ತಮಗೆ ಬಿಗ್ ಬಾಸ್ನಿಂದ ಬಂದಂಥ ಹಣದ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಈಗ ಭಾರಿ ವೈರಲ್ ಆಗ್ತಿದೆ. ಹೌದು, ಈ ಬಾರಿ ಬಿಗ್ ಬಾಸ್ ಸೀಸನ್ 10 ವಿನ್ನರ್ ಕಾರ್ತಿಕ್ ಅವರಿಗೆ 50 ಲಕ್ಷ ರೂಪಾಯಿ ಬಹುಮಾನದ ಹಣವನ್ನು ಘೋಷಣೆಯನ್ನು ಮಾಡಿದರು. ಅದರ ಜೊತೆಗೆ ಒಂದು ಬ್ರೀಜಾ ಕಾರನ್ನು ಕೂಡ ಕೊಡ್ತೀವಿ ಮತ್ತು ಎಲೆಕ್ಟ್ರಿಕಲ್ ಬೈಕನ್ನು ಕೂಡ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಘೋಷಣೆಯನ್ನು ಮಾಡಿದರು. ಆದರೆ ಇವೆಲ್ಲದೂ ಕೂಡ ಕಾರ್ತಿಕ್ ಅವರ ಕೈ ಸೇರಿದೆಯಾ ಅಂತೇಳಿ ಕೇಳಿದ್ರೆ ಇಲ್ಲ, ಯಾವುದು ಕೂಡ ಅವರ ಕೈಗೆ ಸೇರಿರೋದು ಒಂದು ಮಾತ್ರ, ಎಲೆಕ್ಟ್ರಿಕಲ್ ಬೈಕ್. ಹೌದು, ಮಾರುತಿ ಸುಜುಕಿ ಬ್ರೀಜಾ ಕಾರ್ ಇರ್ಬೋದು ಅಥವಾ ಅವರಿಗೆ ಸಿಗಬೇಕಾದಂಥ 50 ಲಕ್ಷ ರೂಪಾಯಿ ಇರ್ಬೋದು. ಇದೆರಡೂ ಕೂಡ ಅವರಿಗೆ ಇನ್ನೂ ಕೂಡ ಕೈ ಸೇರಿಲ್ಲ ಅನ್ನುವಂತಹ ಒಂದು ಶಾಕಿಂಗ್ ವಿಚಾರವನ್ನು ಕಾರ್ತಿಕ್ ಮಹೇಶ್ ಅವರೇ ಸ್ವತಃ ಬಹಿರಂಗಪಡಿಸಿದ್ದಾರೆ. ಇದು ಅಚ್ಚರಿಯಾದರೂ ಕೂಡ ಸತ್ಯ. ಹೌದು, ಈ ಬಗ್ಗೆ ಕಾರ್ತಿಕ್ ಮಹೇಶ್ ಒಂದಷ್ಟು ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಜೊತೆಗೆ ಎಷ್ಟು ಹಣ ಸಿಕ್ಕಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ. ಕಾರ್ತಿಕ್ ಮಹೇಶ್ ಬ್ರೀಜಾ ಕಾರು ಬರೋಕೆ ಇನ್ನೂ ಕೂಡ 5-6 ತಿಂಗಳು ಕಾಯಬೇಕು, ಇದಕ್ಕೆ ಇನ್ನೂ ಕೂಡ ಟೈಮ್ ತೆಗೆದುಕೊಳ್ಳುತ್ತೆ ಅನ್ನುವಂಥ ಮಾಹಿತಿ ಇದೆ. ಮನೆ ನೋಡ್ತಾ ಇದ್ದೀನಿ, ಬಿಗ್ ಬಾಸ್ನಿಂದ ಬಂದಂಥ ಹಣದಲ್ಲಿ ಮನೆ ಕಟ್ಟೋದಕ್ಕೆ ದೇವರಣೆ ಆಗೋದಿಲ್ಲ.
ಬೆಂಗಳೂರಲ್ಲಿ ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಬಿಗ್ ಬಾಸ್ ಹಣದ ಜೊತೆಗೆ ನಾನು ಕೂಡ ದುಡಿಬೇಕು, ಆಗ ಮಾತ್ರ ಸಾಧ್ಯ, ಇಲ್ಲವಾದರೆ ಇಂಪಾಸಿಬಲ್ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಹಾಗಾದರೆ 50 ಲಕ್ಷ ಬಂದಿಲ್ವ ಸರ್ ನಿಮಗೆ ಅಂತೇಳಿ ಇಮಿಡಿಯೇಟ್ಲಿ ಕೇಳಿದಾಗ, ಎಲ್ಲಿಂದ ಸರ್ 50 ಲಕ್ಷ ಬರುತ್ತೆ, ಅದರಲ್ಲಿ ಪೂರ್ತಿ 50 ಲಕ್ಷ ನಮ್ಮ ಕೈ ಸೇರೋದಿಲ್ಲ, 35 ಲಕ್ಷ ರೂಪಾಯಿ ಮಾತ್ರ ಬರೋದು, 15 ಲಕ್ಷ ರೂಪಾಯಿ ಟ್ಯಾಕ್ಸ್ ಅಂತ ಹೇಳಿ ಡಿಡಕ್ಟ್ ಆಗುತ್ತೆ. ಹಂತ ಹಂತವಾಗಿ ಈ 35 ಲಕ್ಷನೂ ಕೂಡ ಬರೋದು ಒಂದೇ ಅಮೌಂಟ್ ಆಗಿ, ಅಂದರೆ 35 ಲಕ್ಷವು ಕೂಡ ಒಂದೇ ಸಲಕ್ಕೆ ನೇರವಾಗಿ ಬಂದು ನಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗೋದು ಹೀಗೆ ಯಾವುದೂ ಕೂಡ ಇಲ್ಲ ಸರ್, ಹಂತ ಹಂತವಾಗಿ ಬರುತ್ತೆ. ಆಗ ನಮಗೆ ಅದರ ಮೇಲೆ ಇರುವಂಥ ಇಂಟ್ರೆಸ್ಟೇ ಕಳೆದು ಹೋಗಿರುತ್ತೆ. ಇನ್ನು ಕಾರ್ ಕತೆ ಕೇಳಲೇಬೇಡಿ, ಕಾರು ಇನ್ನೂ ಕೂಡ 5-6 ತಿಂಗಳು ಲೇಟ್ ಆದರೂ ಕೂಡ ಅಚ್ಚರಿ ಇಲ್ಲ. ಹೀಗಾಗಿ ಇದು ಬಿಗ್ ಬಾಸ್ ಮನೆಯ ವಿನ್ನರ್ ಕಾರ್ತಿಕ್ ಮಹೇಶ್ ಹೇಳಿದ ಬಳಿಕ ಸಾಕಷ್ಟು ಜನರಿಗೆ ಶಾಕ್ ಆಗಿದೆ. ಅಲ್ಲ, ಬಿಗ್ ಬಾಸ್ನವರು ಇಷ್ಟೆಲ್ಲ ಪ್ರಚಾರವನ್ನು ಕೊಡ್ತಾರೆ, ಇಷ್ಟೆಲ್ಲ ಮಾಡ್ತಾರೆ, ಕಾರ್ ತೋರಿಸ್ತಾರೆ, ಎಲ್ಲದೂ ಕೂಡ ಮಾಡ್ತಾರೆ, ಆದರೆ ಆ ಕಾರನ್ನು ಹ್ಯಾಂಡ್ ಓವರ್ ಮಾಡಲಿಕ್ಕೆ ಇಷ್ಟು ಸಮಯ ಬೇಕಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳ್ತಾರೆ. ಸುಮ್ಮನೆ ಡ್ರ್ಯಾಗ್ ಮಾಡಲಿಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾರೆ ಒಂದು ಭಾಗದಲ್ಲಿ. ಎರಡನೇ ಭಾಗದಲ್ಲಿ ಸಹಜವಾಗಿ ಹಣದ ವಿಚಾರದ ಬಗ್ಗೆ ಆರಂಭದಲ್ಲೇ, ಅಂದರೆ ಬಿಗ್ ಬಾಸ್ ಸೀಸನ್ ನಡೀತಿರುವಂಥ ಸಂದರ್ಭದಲ್ಲೂ ಕೂಡ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ವಿ. ಕಂಪ್ಲೀಟಾಗಿ 50 ಲಕ್ಷ ಗೆದ್ದರೆ 50 ಲಕ್ಷವೂ ಕೂಡ ಯಾರಿಗೂ ಕೂಡ, ಯಾವುದೇ ವಿನ್ನರ್ಗೂ ಕೂಡ ಸಿಗೋದಿಲ್ಲ. 30% ಟ್ಯಾಕ್ಸನ್ನು ಡಿಡಕ್ಟ್ ಮಾಡಿನೇ ಈ ವಿನ್ನರ್ ಅಮೌಂಟನ್ನು ಕೊಡುವಂಥದ್ದು. ಇವರಿಗಂತಲ್ಲ, ವಿನ್ನರ್ಗೆ ಅಂತಲ್ಲ, ಎಲ್ರಿಗೂ ಕೂಡ ಸೆಕೆಂಡ್ ಪ್ಲೇಸ್ ಬಂದವರಿಗೆ, ಥರ್ಡ್ ಪ್ಲೇಸ್ ಬಂದವರಿಗೆ, ಜೊತೆಗೆ ಬೇರೆ ಬೇರೆ ಬಹುಮಾನದ ಮೊತ್ತವನ್ನು ಗೆದ್ದವರಿಗೆ ಪ್ರತಿಯೊಬ್ಬರಿಗೂ ಕೂಡ 30% ಟ್ಯಾಕ್ಸ್ ಕಟ್ಟಾಗುತ್ತೆ. ಆ 30% ಕಟ್ಟಾಗಿ ನಂತರ ಉಳಿದಂಥ ಅಮೌಂಟನ್ನು ಕೊಡ್ತಾರೆ. ಅದ್ರ ಜೊತೆಗೆ ಇವರಿಗೆ ದಿನಕ್ಕೆ ಇಂತಿಷ್ಟು ಅಂತೇಳಿ ಫಿಕ್ಸ್ ಆಗಿರುತ್ತೆ, ವಾರಕ್ಕೆ ಇಂತಿಷ್ಟು 1000 ಅಂಥೇಳಿ ಅದನ್ನು ಕೂಡ ಕೊಡ್ತಾರೆ. ಅದು ಸ್ಯಾಲ್ರಿ ಥರ, ರೆಮ್ಯುನರೇಷನ್ ಥರ ಕೊಡ್ತಾರೆ. ಅದು ಕ್ಯಾಶಲ್ಲೂ ಕೊಡ್ಬೋದು, ಅಕೌಂಟ್ ಥ್ರೂನು ಕೂಡ ಕೊಡ್ಬೋದು. ಅಕೌಂಟ್ ಥ್ರೂ ಕೊಟ್ಟರೆ ಒನ್ಸ್ ಅಗೇನ್ ಸಮಸ್ಯೆ ಆಗುತ್ತೆ ಅಂತೇಳಿ ಬಹುಶಃ ಕ್ಯಾಶ್ ಥ್ರೂನು ಕೂಡ ಕೊಟ್ಟಿರಬಹುದು. ಹೀಗಾಗಿ ಇಲ್ಲಿ ಬಿಗ್ ಬಾಸ್ ವಿನ್ನರ್ ಆಗಿರುವಂಥ ಕಾರ್ತಿಕ್ ಮಹೇಶ್ಗೆ ಇನ್ನೂ ಕೂಡ ತನ್ನ ಬಹುಮಾನದ ಮೊತ್ತವೂ ಕೂಡ ಸಿಕ್ಕಿಲ್ಲ, ಈ ಕಾರು ಕೂಡ ಸಿಕ್ಕಿಲ್ಲ ಅನ್ನೋಂಥದ್ದು ಎಂಥವ್ರಿಗಾದರೂ ಕೂಡ ಶಾಕಿಂಗ್ ವಿಚಾರನೇ. ಇನ್ನೂ ಕೂಡ ಸಿಗಲ್ಲ ಅಂತ ಏನು ಕಾರ್ತಿಕ್ ಹೇಳ್ತಿಲ್ಲ, ಸಿಗುತ್ತೆ, ಬಟ್ ಹಂತ ಹಂತವಾಗಿ ಸಿಗುತ್ತೆ ಅಮೌಂಟು. ಕಾರ್ ಮಾತ್ರ ಸಿಗೋದು ಇನ್ನೂ ಕೂಡ ಲೇಟ್ ಆಗುತ್ತೆ. ಹೀಗಾಗಿ ಸಹಜವಾಗಿ ಬಿಗ್ ಬಾಸ್ ವಿನ್ ಆದರೂ ಕೂಡ ಖುಷಿ ಅನ್ನೋದಿಲ್ಲ. ಇನ್ನು ಈ ಹಿಂದೆ ವಿನ್ ಆದವ್ರಿಗೂ ಕೂಡ ಇದೇ ರೀತಿ ಆಗಿತ್ತು. ಸುದೀಪು ಕಳೆದ ಒಂದು ಸಲ ಒಬ್ಬ ಸ್ಪರ್ಧಿಗೆ ಹೇಳಿದರು, ನಾನೊಂದು ಇಷ್ಟು ಅಮೌಂಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು, ಇವತ್ತಿನವರೆಗೂ ಕೂಡ ಕೊಟ್ಟಿಲ್ಲ ಅಂತೆ. ಆ ರೀತಿ ಸುಮ್ಮನೆ ಮಾತು ತಪ್ಪೋರು ಕೂಡ ಇದ್ದಾರೆ, ಈ ರೀತಿ ಕೊಟ್ಟಂಥ ಮಾತನ್ನು ಉಳಿಸ್ಕೊಳ್ಳೋರು ಕೂಡ ಇದ್ದಾರೆ. ಎರಡೂ ಥರದಂಥ ಜನ ನಮ್ಮ ನಡುವೆ ಇದ್ದಾರೆ ಅನ್ನೋದು ಮಾತ್ರ 100% ಸತ್ಯ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಕಾರ್ತಿಕಿಗೆ ಇನ್ನೂ ಕೂಡ ಈ ಅಮೌಂಟ್ ಮತ್ತು ಕಾರು ಸಿಗದೇ ಇರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.